ರೇಡಿಯೋ ಸಿಟಿ ಹಾಗೂ ಬೆಂಗಳೂರು ನಗರ ಪೊಲೀಸ್ ಅರ್ಪಿಸ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಪ್ರಸ್ತಾಪಿಸುವ ವಿಷಯ ಹಾಗೂ ಕಥೆಗಳು ನಿಜವಾದ ಘಟನೆಗಳ ಮೇಲೆ ಆಧಾರಿತವಾಗಿದೆ. ಪಾತ್ರ ಹಾಗೂ ಜಾಗದ ಹೆಸರುಗಳನ್ನ ಉದ್ದೇಶಪೂರ್ವಕವಾಗಿ ಬದಲಾಯಿಸಲಾಗಿದೆ. ಡಿಜಿಟಲೀಕರಣದ ಯುಗದಲ್ಲಿ ಅದೆಷ್ಟೋ ಜನ ವಿವಿಧ ಆಪ್ಸ್ಗಳ ಮೂಲಕ ತಮ್ಮ ದೈನಂದಿನ ಕೆಲಸಗಳನ್ನ ಮಾಡೋಕಿಷ್ಟಪಡ್ತಾರೆ. ಆದರೆ ಅವರು ಅಥೆಂಟಿಕ್ ಆಪ್ಸ್ಗಳನ್ನೇ ಡೌನ್ಲೋಡ್ ಮಾಡಿದಾರ ಅನ್ನೋದು ಮುಖ್ಯ ಆಗುತ್ತೆ. ಅಬ್ಬಾ ಏನು ಬಿಸ್ಲಪ್ಪ. ಫೆಬ್ರವರಿಗೆ ಹೀಗಿದೆ, ಇನ್ನು ಏಪ್ರಿಲು ಮಾರ್ಚು ಇಲ್ಲೆಲ್ಲ ಹೆಂಗಿರುತ್ತೋ ಏನೋ. ಮಗಳೇ ಕುಮುದ, ಹಾಪ ಬಂದೆ. ಒಂದು ಲೋಟ ನೀರು ತಗೊಂಬ ಪುಟ್ಟ. ತಗೊಳ್ಳಿಪ್ಪ. ಕೊಡಮ್ಮ. ಈ ಬಿಸಿಲಿನಲ್ಲಿ ತರಕಾರಿ ಎಲ್ಲ ತರಕ್ ಯಾಕಪ್ಪ ಹೊರಗಡೆ ಹೋಗ್ಬೇಕು? ಆಪಲ್ ಆರ್ಡರ್ ಮಾಡಿದ್ರೆ ಅದಾಗದೆ ಮನೆಗೆ ಬರುತ್ತೆ. ಏನ್ ಮಾಡೋಣಮ್ಮ, ಟೈಮ್ ಪಾಸ್ಗೆ ಮನೇಲಿ ಕೂತ್ರೆ ಏನ್ ಮಾಡೋಣ? ಅಮ್ಮ ತಿಂಡಿ ಮಾಡಿದಾಳ ಕೇಳು. ಇನ್ನು ಹೋಗಿ ಎಲೆಕ್ಟ್ರಿಸಿಟಿ ಬಿಲ್ ಬೇರೆ ಕಟ್ ಬರ್ಬೇಕು. ಏನು ಮತ್ತೆ ಹೊರಗಡೆ ಹೋಗ್ತೀರಾ ನೀವು ಈ ಬಿಸಿಲಲ್ಲಿ? ಅಪ್ಪ ಮನೆಯಲ್ಲಿ ಕೂತ್ ಪೇಮೆಂಟ್ ಮಾಡ್ಬೋದು ತಾನೆ? ಈಗ ಡಿಜಿಟಲ್ ಪೇಮೆಂಟ್ ಎಲ್ಲ ಇದೆಯಲ್ಲ ಅಪ್ಪ. ಅದೆಲ್ಲ ನಂಗೆ ಸೆಟ್ ಆಗಲ್ಲಮ್ಮ. ಈ ಡಿಜಿಟಲ್ ಅವೆಲ್ಲ ನಮ್ಗಾಗಲ್ಲ. ಏನಿದ್ರು ನಾವ್ ಅಲ್ಲಿ ಹೋಗ್ಬೇಕು, ಅವ್ರಿಗೆ ನಮಸ್ಕಾರ ಹೇಳು, ಒಂದೆರಡು ಮಾತಾಡಿ ಚೆನ್ನಾಗಿದ್ದೀರಾ ಅಂತ ಕೇಳ್ಕೊಂಡು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಬಿಟ್ಟು ಬರ್ಬೇಕು. ಆ ಕಾಲದಿಂದ ಮಾಡಿದೀವಿ. ಈಗ ಬಂದಿರೋ ಡಿಜಿಟಲ್ ನ ನಂಬ್ಕೊಂಡು ಇರಕ್ಕಾಗತ್ತೆ? ಈಗ ಡಿಜಿಟಲ್ ಪೇಮೆಂಟೇ ಪ್ರಯಾರಿಟಿ. ತುಂಬಾ ಸೇಫ್, ಏನು ಯೋಚನೆ ಇಲ್ಲ. ಎಲ್ಲ ನಿಮ್ ಫಿಂಗರ್ ಟಿಪ್ಸ್ ಅಲ್ಲೇ ಇರುತ್ತೆ. 3 ನಿಮಿಷದಲ್ಲಿ ಪೇಮೆಂಟ್ ಆಗುತ್ತೆ. ಅಲ್ಲಿವರೆಗೂ ಹೋಗೋದ್ ತಪ್ಪತ್ತೆ ಅಪ್ಪ. ಅದೇನೋ ಅಮ್ಮ. ಸರಿ ಆಯ್ತು, ಮಾಡ್ಕೋ ತಗೋ. ಆಮೇಲೆ ನನ್ಗೆಲ್ಲ ಕ್ಲೀನ್ ಆಗಿ ಹೇಳ್ಕೊಡ್ಬೇಕು. ಕುಮುದಾ ಇಲ್ಲಿ ನೋಡ್ಬಾ, ಇಲ್ಲಿ. ಹಾಪ ಬಂದೆ. ನೋಡ್ದಾ ಹಣನ ಟ್ರಾನ್ಸ್ಫರ್ ಮಾಡಿದೀನಿ ಡಿಜಿಟಲ್ ಅಲ್ಲಿ. ಹೇಗೆ ನಿಮ್ಮಪ್ಪ ಬೇಗ ಕಲ್ತ್ಬಿಟ್ನಮ್ಮ? ಓಹೋ ಪರವಾಗಿಲ್ವೇ, 5 ದಿನದಲ್ಲೇ ತುಂಬಾ ಕಲ್ತ್ ಬಿಟ್ಟಿದ್ದೀರಾ. ಸರಿಪಾ, ನನ್ ಹೊರಟೆ, ಆಫೀಸಿಗೆ ಲೇಟ್ ಆಯ್ತು. ನೀನು ಮಮ್ಮಿ ಹುಷಾರು, ಅದನ್ ಬೇಕಾದ್ರೆ ಶಾಪಿಂಗ್ ಕರ್ಕೊಂಡು ಹೋಗು. ಹುಷಾರು ಮಗಳೇ, ಹೋಗ್ಬಿಟ್ ಬಾ. ಕರೆಂಟ್ ಬಿಲ್ ಕಟ್ಟೋದ್ ಮರ್ತೋಯ್ತಾ? ಮನೇಲೆ ಕುತ್ಕೊಳೋದಲ್ಲ. ಮಾಡ್ತೀನಿ ರೇ, 2 ನಿಮಿಷ ಇಲ್ಲೇ ಕೂತ್ ಮಾಡ್ತೀನಿ. ನಾವು ಫುಲ್ ಡಿಜಿಟಲ್ ಈಗ. ಅರೆ ಹಣ ಏನೋ ಕಟ್ಟಾಯ್ತು, ಆದ್ರೆ ಪೇಮೆಂಟ್ ಆಗಿರೋ ಮೆಸೇಜೇ ಬರಲಿಲ್ವಲ್ಲ. ಕಾಲ್ ಸೆಂಟರ್ಗೆ ಏನಾದ್ರು ಫೋನ್ ಮಾಡಿ ಕೇಳೋಣ. ಸರ್ ನಮಸ್ಕಾರ, ನನ್ನ ಹೆಸರು ಪ್ರಕಾಶ್ ಅಂತ. ಈ ದಿನ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ನಿಮಗೆ ಹೇಗೆ ಸಹಾಯ ಮಾಡಿ ಸರ್ ಇವತ್ತು? ಸರ್ ನಮಸ್ಕಾರ ಸರ್, ನಾನು ಪೇಮೆಂಟ್ ಮಾಡಿದ್ದೀನಿ, ಆದ್ರೆ ನನಗೆ ಪೇಮೆಂಟ್ ದುಡ್ಡು ಕಟ್ಟಾಗಿದೆ, ಆದ್ರೆ ಇನ್ನೂ ಆ ರೆಸಿಪ್ಟ್ ಬಂದಿಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫ್ರಮ್ ಅವರ್ ಸೈಡ್ ಸರ್. ಅವಾಗ ಸರ್ವರ್ ಇದೇ ರೀತಿಯಾಗಿ ಡೌನ್ ಆಗಿರುತ್ತೆ, ದಯವಿಟ್ಟು ಕ್ಷಮಿಸಿ. ಡೋಂಟ್ ವರಿ ಸರ್, ಖಂಡಿತವಾಗ್ಲೂ ನಿಮಗೆ ರಿಫಂಡ್ ಸಿಗುತ್ತೆ. ಹೌದಾ? ರಿಫಂಡ್ ಆಗುತ್ತೆ ತಾನೆ? ಹೌದು ಸರ್, ಅದಕ್ಕೋಸ್ಕರ ನೀವು ಕೆಲವೊಂದು ಮಾಹಿತಿಗಳನ್ನ ನಮಗೆ ಕೊಡಬೇಕಾಗುತ್ತೆ. ಅದು ಟ್ಯಾಲಿ ಆದ್ರೆ ಖಂಡಿತವಾಗ್ಲೂ ನಿಮಗೆ ರಿಫಂಡ್ ಸಿಗುತ್ತೆ. ಕೊಡೋಣ ಅಂತ ಹೇಳಿ. ಏನ್ ಕೊಡ್ಬೇಕು ಸರ್? ಮೊದಲನೇದಾಗಿ ನೀವು ರಿಜಿಸ್ಟರ್ ಮಾಡಿರುವ ಹೆಸರನ್ನ ದಯವಿಟ್ಟು ಹೇಳ್ತೀರಾ? ವೆಂಕಟಾಚಲಪತಿ. ಓಕೆ ಸರ್, ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಸರ್? ಮಾರ್ಚ್ 3ನೇ ತಾರೀಕು 1965. ಮಾಹಿತಿಗಾಗಿ ಧನ್ಯವಾದಗಳು ಸರ್. ಈಗ ನೀವು ಪೇಮೆಂಟ್ ಮಾಡಿರೋ ಅಂತ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ನ ನಂಬರ್ ಹೇಳ್ತೀರಾ ಸರ್? ಇರಪ್ಪ, 1 ನಿಮಿಷ, ಎಲ್ಲ ತೆಗೆದಿಟ್ಕೊಬೇಕು ನಾನು. ಮಾಹಿತಿ ಕೇಳ್ತಾ ಇದ್ದ ಹಾಗೆ ಕಾರ್ಡ್ ಡೀಟೇಲ್ಸ್ಗಳನ್ನ ವೆಂಕಟಾಚಲಪತಿ ನೀಡ್ತಾ ಹೋಗ್ತಾನೆ. ನಿಮ್ಮ 16 ಡಿಜಿಟ್ ಕಾರ್ಡ್ ನಂಬರ್ ನೀಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಈಗ ಕಾರ್ಡ್ ನ ಹಿಂದಿರುವಂತಹ ಆ 3 ನಂಬರ್ಗಳು CVV ನಂಬರ್ ಅಂತ ಹೇಳಪ್ಪ, ಅರ್ಥ ಆಗತ್ತೆ ನಮ್ಗೆ. ಹೌದು ಸರ್, CVV ನಂಬರ್. ಸರ್ ಈಗ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ ನೋಡಿ, ಆ OTP ನಂಬರ್ ನ ದಯವಿಟ್ಟು ನಮಗೆ ತಿಳಿಸ್ತೀರಾ ಸರ್? ಆ OTP ನಂಬರ್ ಬಂದ್ಬಿಟ್ಟು. ನಿಮ್ಮ ಎಲ್ಲ ಮಾಹಿತಿಗಳನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು ವೆಂಕಟಾಚಲಪತಿ ಅವರೇ. ನಮ್ಮ ಕಡೆಯಿಂದ ಪೂರ್ತಿ ರೀಫಂಡ್ ಬರುತ್ತೆ ತಾನೆ? ಏನು ಕಟ್ಟಾಗಲ್ಲ ಅಲ್ವಾ? ನಮ್ಮ ಕಡೆಯಿಂದ ನಿಮಗೆ ರೀಫಂಡ್ ಸಿಗೋ ಹಾಗೆ ನಾವು ಸಂಪೂರ್ಣವಾಗಿ ಪ್ರಯತ್ನವನ್ನ ಪಡ್ತೀವಿ ಸರ್. ಈ ರೀಫಂಡ್ ಆಗಕ್ಕೆ ಎಷ್ಟು ದಿನ ತಗೊಳತ್ತಪ್ಪ? ಕನಿಷ್ಠ 2 to 3 ವರ್ಕಿಂಗ್ ಡೇಸ್ ನೀಡಬೇಕಾಗುತ್ತೆ ವೆಂಕಟಾಚಲಪತಿ ಅವರೇ. ಮಳೆ ಯಾವಾಗ ಬರುತ್ತೆ ಅಂತ ಆಕಾಶದತ್ತ ಮುಖ ಮಾಡಿ ನೋಡುತ್ತಿರುವ ಬಗ್ಗ ಪಕ್ಷಿಯ ಹಾಗೆ ವೆಂಕಟಾಚಲಪತಿ ತನ್ನ 544 ರೂಪಾಯಿಯ ರೀಫಂಡ್ಗಾಗಿ ಕಾಯ್ತಿರ್ತಾನೆ. 3 ದಿನ ಆಯ್ತು, ಇನ್ನು ರೀಫಂಡೇ ಬಂದಿಲ್ವಲ್ಲ. ಏನಾರ ಮೆಸೇಜ್ ಏನಾರ? ಅರೆ ಇದ್ಯಾವುದೋ OTP ಬಂದ್ಬಿಟ್ಟಿದೆ. ನೋಡ್ಕೊಂಡಿಲ್ಲ ನಾನು. ನನಗೂ ಯಾರು ಫೋನ್ ಮಾಡಿಲ್ಲ, ನಾನು ಯಾರಿಗೂ OTP ಹೇಳಿಲ್ಲ. ಇದು ಹೇಗೆ ಬಂತು? ಕುಮುದ ಪುಟ್ಟಿಗೆ 2,000 ರೂಪಾಯಿ ಹಾಕ್ಬೇಕಂತೆ. ಯಾವಾಗ ನೋಡಿದ್ರು ಇದು ಮಾಡು ಅದು ಮಾಡು ಅಂತ ಮೊಬೈಲಲ್ಲಿ. ನಾನೇನು ಡಿಜಿಟಲ್ ಮಿಷಿನ್? ಸರಿ ಇರು, 2,000 ತಾನೆ, 3,000ನೇ ಹಾಕ್ತೀನಿ ಬಿಡು. ಇರೋದೊಬ್ಳೆ ಮಗಳು, ಮನೇಲಿ ಕೂತು ಡಿಜಿಟಲ್ ಎಲ್ಲ ಮಾಡೋದು ಹೇಳ್ಕೊಟ್ಟಿದ್ದಾಳೆ. ಅವಳಿಗೆ ಇಷ್ಟು ಮಾಡಿಲ್ಲ ಅಂದ್ರೆ ಹೆಂಗೆ? 3,000 ವಿತ್ ಲವ್ ಫ್ರಮ್ ಅಪ್ಪ.
ಟ್ರಾನ್ಸಾಕ್ಷನ್ ಡಿಕ್ಲೈನ್ ಅಂತ ತೋರಿಸ್ತಿದೆ. ಒಂದು ನಿಮಿಷ, ಅಕೌಂಟ್ ಬ್ಯಾಲೆನ್ಸು ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. ಏನೇನಿದು, ಅಕೌಂಟ್ ಬ್ಯಾಲೆನ್ಸು ಝೀರೋನಾ? ರೀ ಕರೆಂಟ್ ಬಿಲ್ ಕಟ್ ಆಯ್ತಾ? ಡಿಜಿಟಲ್ ಶಾಕ್ ಹೊಡಿತು. ಸೈಬರ್ ಗುರು ಈ ಕಾರ್ಯಕ್ರಮಕ್ಕೆ ಬೆಂಬಲ ನೀಡುತ್ತಿರುವ ಬೆಂಗಳೂರು ನಗರ ಪೊಲೀಸ್ ವತಿಯಿಂದ ಇನ್ಸ್ಪೆಕ್ಟರ್ ಯಶವಂತ್ ಕುಮಾರ್ ರವರು ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ನಮಸ್ಕಾರ, ನಾನು ಕೆ ಯಶವಂತ್ ಕುಮಾರ್, ಪೊಲೀಸ್ ಇನ್ಸ್ಪೆಕ್ಟರ್, ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ, ಬೆಂಗಳೂರು ನಗರ ಪೊಲೀಸ್. ಸೈಬರ್ ಅಪರಾಧಗಳ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೊಂದಿಗೆ ರೇಡಿಯೋ ಸಿಟಿಯಲ್ಲಿದ್ದೇನೆ. ಸ್ನೇಹಿತರೆ, ನಿಮಗೊಂದು ದಿನ ಒಬ್ರು ಕರೆ ಮಾಡ್ತಾರೆ. ಕರೆ ಮಾಡಿದಂತ ವ್ಯಕ್ತಿ ಹಿಂದಿ ಅಥವಾ ಆಂಗ್ಲ ಭಾಷೆಯಲ್ಲಿ ಮಾತಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಅವರು ತಮ್ಮನ್ನು ತಾವು ಬ್ಯಾಂಕಿನ ಅಧಿಕಾರಿ, ಇಲ್ಲ ಬ್ಯಾಂಕಿಗೆ ಸಂಬಂಧಪಟ್ಟ ಅಧಿಕಾರಿ, ಇಲ್ಲ ಬ್ಯಾಂಕ್ ಮ್ಯಾನೇಜರ್ ಅಥವಾ ರಿಫಂಡ್ ಡಿವಿಷನ್ ಅಧಿಕಾರಿ, ಕಾರ್ಡ್ ಡಿವಿಷನ್ ಅಧಿಕಾರಿ ಎಂಬುದಾಗಿ ಪರಿಚಯಿಸಿಕೊಳ್ತಾರೆ. ಪರಿಚಯಿಸಿಕೊಂಡ ನಂತರ ನಿಮ್ಮ ಕಾರ್ಡ್ ಬ್ಲಾಕ್ ಆಗಿದೆ, ನಿಮ್ಮ ಕಾರ್ಡ್ ರಿನ್ಯೂವಲ್ ಮಾಡಬೇಕು ಎಂಬಿತ್ಯಾದಿ ಹಲವಾರು ಕಾರಣಗಳನ್ನ ಕೊಡ್ತಾರೆ. ಕೊಟ್ಟ ನಂತರ ಅವರು ನಿಮ್ಮ ಕಾರ್ಡ್ ನಂಬರ್ ಹೇಳಿ ಹಾಗೂ ಎಕ್ಸ್ಪೈರಿ ಡೇಟ್ ಹೇಳಿ, CVV ನಂಬರ್ ಹೇಳಿ ಹಾಗೂ ನಿಮ್ಮ ಮೊಬೈಲ್ಗೆ ಸ್ವೀಕರಿಸಿದ ಸಂದೇಶಗಳು ಅಂದ್ರೆ OTP ಹೇಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೀವು ಬ್ಯಾಂಕ್ನ ಅಧಿಕಾರಿ ಕರೆ ಮಾಡಿದ್ದಾರೆ ಅಂತ ಹೇಳಿ ನೀವು ನಂಬಿ ನಿಮ್ಮ ಎಲ್ಲಾ ಸಂಪೂರ್ಣ ಮಾಹಿತಿಯನ್ನ ನೀವು ಅವ್ರಿಗೆ ಕೊಡ್ತೀರಿ. ಇದಾದ ಕೆಲವೇ ಸೆಕೆಂಡ್ಗಳಲ್ಲಿ ನಿಮ್ಮ ಕಾಲ್ ಡಿಸ್ಕನೆಕ್ಟ್ ಆಗುವ ಮುಂಚೆ ನಿಮಗೆ ಕೆಲವು ಸಂದೇಶಗಳು ಬರೋಕೆ ಪ್ರಾರಂಭಿಸ್ತವೆ. ಸೊ ಇದನ್ನ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಬ್ಯಾಂಕಿನ ಖಾತೆಯಿಂದ ಹಣ ವಿಡ್ರಾ ಆಗ್ತಾ ಇರೋದು, ನೀವು ವಂಚನೆಗೊಳಗಾಗಿರೋದು ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಸೊ ಇಂತಹ ಅಪರಾಧಗಳನ್ನ ನಾವು ವಿಶಿಂಗ್ ಅಪರಾಧಗಳೆಂದು ಕರೆಯಲಾಗುತ್ತದೆ. OTP ಅಥವಾ ಕಾರ್ಡ್ ಸ್ಕಿಮ್ಮಿಂಗ್ ಅಪರಾಧಗಳಲ್ಲಿ ನಿಮಗೆ ವಂಚನೆ ಆಗಿದೆ ಅಂತ ಹೇಳಿ ತಿಳಿದು ಬಂದ ತಕ್ಷಣ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ನಿಮ್ಮ ಮೊಬೈಲ್ ಸಂಖ್ಯೆಯಿಂದ ಒಂದು ಬ್ಯಾಂಕ್ನ ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡಿ ಇಮಿಡಿಯೇಟ್ ಆಗಿ ನಿಮ್ಮ ಕಾರ್ಡ್ ನ ಬ್ಲಾಕ್ ಮಾಡಿಸಿ. ಎರಡನೇದಾಗಿ ನಿಮ್ಮ ಪಿನ್, ಪಾಸ್ವರ್ಡ್ ಹಾಗೂ ಇತರೆ ರಕ್ಷಣಾತ್ಮಕ ಪ್ರಶ್ನೆಗಳನ್ನ ಬದಲಾವಣೆ ಮಾಡಿ. ಮೂರನೇದಾಗಿ ಯಾವ ರೀತಿ ವ್ಯವಹಾರ ಆಗಿದೆ ಅನ್ನೋದನ್ನ ನೀವು ನೇರವಾಗಿ ಸ್ವಲ್ಪ ಅವಲೋಕಿಸಿದ ನಂತರ ಸಾಕ್ಷ್ಯಗಳನ್ನ ಸಂಗ್ರಹಿಸಿ. ನಾಲ್ಕನೇದಾಗಿ ತಕ್ಷಣ ಲಿಖಿತ ದೂರನ್ನ ನಿಮ್ಮ ಬ್ಯಾಂಕಿಗೆ ಹಾಗೂ ಸಮೀಪದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ ಅಥವಾ ಪೊಲೀಸ್ ಠಾಣೆಗೆ ದಾಖಲಿಸಿ. ಸೈಬರ್ ಅಪರಾಧಗಳಿಗೆ ಸಂಬಂಧಿಸಿದಂತೆ ನಿಮಗೆ ಯಾವುದೇ ಸಮಸ್ಯೆ ಇದೆಯೇ? ಸಮಸ್ಯೆ ಇದ್ದಲ್ಲಿ ಬೆಂಗಳೂರು ನಗರದಲ್ಲಿ ಹತ್ತಿರದ ಪೊಲೀಸ್ ಠಾಣೆ ಅಥವಾ ಪೊಲೀಸ್ ಆಯುಕ್ತರ ಕಚೇರಿ ಆವರಣದಲ್ಲಿರುವ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಸಂಪರ್ಕಿಸಿ. ಬೆಂಗಳೂರು ಹೊರತುಪಡಿಸಿ ಇತರ ಜಿಲ್ಲೆಗಳಲ್ಲಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿಯ ಜೊತೆಯಲ್ಲಿ ಹೊಂದಿಕೊಂಡಿರುವಂತಹ ಸೆನ್ ಪೊಲೀಸ್ ಠಾಣೆಗಳಿಗೆ ಸಂಪರ್ಕಿಸಬಹುದಾಗಿದೆ. ಅಂತರ್ಜಾಲದ ಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ಳೋ ಮೊದಲು ಒಂದ್ಸಲ ಯೋಚನೆ ಮಾಡಿ. ಇದು ಈ ವಾರದ ಅಂತರ್ಜಾಲದ ಕಥೆ. ಮತ್ತೆ ಮುಂದಿನ ವಾರ ಮೋಸ ಹೋಗುವ ಮತ್ತೊಂದು ವಿಧಾನ, ಸೈಬರ್ ಅಪರಾಧಿಗಳು ಯಾವ ರೀತಿಯಾಗಿ ಬಳಕೆ ಮಾಡಿ ನಿಮಗೆ ಟೋಪಿ ಹಾಕ್ತಾರೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಇದು ರೇಡಿಯೋ ಸಿಟಿ ಹಾಗೂ ಬೆಂಗಳೂರು ನಗರ ಪೊಲೀಸ್ ಅರ್ಪಿಸುವ ಸೈಬರ್ ಗುರು. ಬ್ಯಾಂಗ್ಳೂರ್ ಸಿಟಿ ಸೇಫ್ಟಿ is my concern.